ಮೀನಮೇಷ ಏಕೆ ಸುಮ್ಮನೆ ನನ್ನ ತೋಳಿನಿಂದ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 30 ಸೆಕೆಂಡ್ ವೀಡಿಯೋಗೆ ಯಾವ ರೀತಿ ಬಾರ್ಡರ್ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಬಾರ್ಡರ್ ಹಾಕ್ಲಿಕ್ಕೆ ನಿಮಗೆ ಪಿಕ್ಸೆಟ್ ಮತ್ತು ಕಾಯಿನ್ ಮಾಸ್ಟರ್ ಬೇಕಾಗುತ್ತೆ. ಸೊ ಯಾವ ರೀತಿ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಈಗ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೊಂದು ಪ್ರಾಡಕ್ಟ್ನ ತಿಳಿಸ್ಕೊಡ್ತೇನೆ. ಸೊ ಇದೊಂದು ನೋನಿ ಪ್ರಾಡಕ್ಟ್ ಅಂತ. ಸೊ ಇದಕ್ಕೆ ಕಾಯಿಲೆಗಳಲ್ಲೂ ವಾಸಿ ಮಾಡ್ಬೋದು. ಸೊ 150 ಕಾಯಿಲೆಗಳು ವಾಸಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಶುಗರ್, BP ಏನಾದರೂ ಇದ್ದರೆ ನೀವು ಇದನ್ನು ವಾಸಿ ಮಾಡ್ಬೋದು. ಸೊ ಹಾಗೆ ನಿಮ್ಗೇನಾದರೂ ಆರ್ಡರ್ ಮಾಡ್ತೀರಂದರೆ ನಾನು ಮೊಬೈಲ್ ನಂಬರನ್ನು ಕೊಡ್ತೇನೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರನ್ನು ಕೊಟ್ಟಿರ್ತೇನೆ, ನೀವು ಕಾಲ್ ಮಾಡಿ ಆರ್ಡರನ್ನು ಮಾಡ್ಬೋದು. ಮಾಡಿರೋ ವಿಡಿಯೋದ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡ ನಂತರ ಅದನ್ನು ಈಗ ಇಲ್ಲಿ ಪ್ಲೇ ಮಾಡಬೇಕಾಗುತ್ತೆ. ಪ್ಲೇ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಈಗ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸೊ ಒಂದು ಸ್ಕ್ರೀನ್ಶಾಟ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಈಗ ನೀವು ಪಿಕ್ಸಾರ್ಟ್ಗೆ ಹೋಗಬೇಕಾಗುತ್ತೆ. ಪಿಕ್ಸಾರ್ಟ್ ಓಪನ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಈಗ ಸ್ಕ್ರೀನ್ಶಾಟ್ ಕ್ಲಿಕ್ ಮಾಡ್ಕೊಂಡಿದ್ದಾರೆ ಆ ಫೋಟೋವನ್ನು ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಒಂದು ಪಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫೋಟೋವನ್ನು ಈ ರೀತಿಯಾಗಿ ನೋಡಿ ಜೂಮ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿಯಾಗಿ ಸಣ್ಣದಾಗಿ. ಸೊ ಈ ರೀತಿಯಾಗಿ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಸೆಡ್ ಆಪ್ಷನ್ ಕಾಣಿಸುತ್ತೆ. ಸೊ ನಂತರ ನಿಮಗೆ ಪೊಸಿಷನ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ನಿಮಗೆ ಒರಿಜೆಂಟಲ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಒರಿಜೆಂಟಲ್ ನಿಮಗೆ ಇಲ್ಲಿ ನೋಡ್ಬೋದು ರೈಟ್ ಕಡೆ ಕೊಟ್ಟರೆ ರೈಟ್ ಕಡೆ ಹೋಗುತ್ತೆ. ಸೊ ಬಲಗಡೆ ಮಾಡಿದರೆ ಬಲಗಡೆ ಹೋಗುತ್ತೆ ನೋಡಿ. ಸೊ ನಾನೀಗ ಎರಡಕ್ಕೆ ಇಟ್ಕೊಂಡಿರ್ತೇನೆ. ಮತ್ತು ವೆರ್ಟಿಕಲ್ ಆಪ್ಷನ್ ಕೆಳಗಡೆ ಇದೆ ನೋಡಿ, ಅದನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ. ಸೊ ಅನಂತರ ನಿಮಗೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕ್ರಾಪ್ ಆಪ್ಷನ್ ಕಾಣಿಸುತ್ತೆ ನೋಡಿ, ಟೂಲ್ಸ್ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಈಗ ಸೇವ್ ಮಾಡ್ಕೊಳ್ಳಿ, ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ಲಸ್ ಐಕನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ವೀಡಿಯೋ ಯಾವ ರೀತಿ ಇರುತ್ತೆ ಆ ಒಂದು ರೇಷದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು 16:9 ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಮೀಡಿಯಾ ಮೇಲೆ ಬಂದುಬಿಟ್ಟು ನಾವೀಗ ಪಿಕ್ಸರ್ಟ್ನಲ್ಲಿ ಎಡಿಟ್ ಮಾಡ್ಕೊಂಡಿದ್ದಿಲ್ಲ, ಅದನ್ನು ಇಲ್ಲಿ ಈಗ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಆ ಒಂದು ವೀಡಿಯೋನ ಈಗ ಈ ಒಂದು ಇಮೇಜನ್ನು ಈಗ 30 ಸೆಕೆಂಡ್ ಇಟ್ಕೊಳ್ಬೇಕಾಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ನಾವಿಲ್ಲಿ ಲೇಯರ್ಗೆ ಬಂದುಬಿಟ್ಟು ಆ ವಿಡಿಯೋನ ಈಗ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಂತರ ನಾವಿಲ್ಲಿ ನೋಡ್ಬೋದು ಈಗ ಈ ರೀತಿಯಾಗಿ ಝೂಮ್ ಮಾಡ್ಕೊಂಡು ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಫಿಕ್ಸ್ ಆಗಿದೆ. ಸೊ ಅದರ ನಂತರ ಈಗ ಪ್ಲೇ ಮಾಡ್ಬೋದು ನೋಡಿ. ಅದನ್ನು ಈಗ ಸೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇದಿಷ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.